ಬಂಧುಗಳೇ ನಮಸ್ಕಾರ. ಸಿನಿಮಾ ಇತಿಹಾಸದಲ್ಲಿ ಪ್ರೀತಿ ಪ್ರೇಮದ ಕಥೆಗಳು ಅದೆಷ್ಟೋ ಬಂದು ಹೋಗಿವೆ. ಹೊಸದನ್ನು ಹೇಳಲಾರದಷ್ಟು ತೋರಿಸಲಾರದಷ್ಟು ಸಿನಿಮಾಗಳು ಬಂದಿವೆ. ಆದರೂ ಮತ್ತೆ ಮತ್ತೆ ಪ್ರೀತಿ ಪ್ರೇಮದ ಸಿನಿಮಾಗಳು ಹೊಸ ಶೃಂಗಾರದೊಂದಿಗೆ ಪ್ರೇಕ್ಷಕರ ಎದುರು ಬರುತ್ತಿವೆ. ಅಂತಹದೇ ಪ್ರೀತಿ ಪ್ರೇಮ ಮರ್ಯಾದೆಯ ಸುತ್ತ ತಿರುಗುವ ಕಥೆಯನ್ನು ಹೊತ್ತು ಬಂದ ಸಿನಿಮಾ ಲವ್ ರೆಡ್ಡಿ. ಅದೊಂದು ಊರು, ಅಲ್ಲೊಂದು ಕುಟುಂಬ, ಅದರಲ್ಲೊಬ್ಬ ನಾಯಕ. ಅದೇ ಊರಿನ ಮತ್ತೊಂದು ಕುಟುಂಬ, ಅಪ್ಪ ಅಮ್ಮ ಮಗಳು. ನಾಯಕ ನಾಯಕಿಯ ಪ್ರೇಮ ಆಲಾಪನೆಗಳು. ನಾಯಕಿಯನ್ನು ಒಲಿಸಿಕೊಳ್ಳಲು ನಾಯಕನ ನಾನಾ ಆಟಗಳು. ಆಟಗಳಿಗೆ ಸೋತು ನಾಯಕನ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಡುವ ನಾಯಕಿ. ಇವರ ಪ್ರೀತಿಗೆ ಅಡ್ಡ ಬರುವ ನಾಯಕಿಯ ಅಪ್ಪ. ಮುಂದೇನಾಗುತ್ತದೆ ಎಂದು ನೀವು ಸಿನಿಮಾವನ್ನು ನೋಡಬೇಕು. ಕರ್ನಾಟಕ ಆಂಧ್ರ ಗಡಿಯ ಯುವಕರೆಲ್ಲ ಸೇರಿ ಮಾಡಿರುವ ತೆಲುಗು ಸಿನಿಮಾ ಕನ್ನಡಕ್ಕೆ ಡಬ್ಬಾಗಿ ಬಂದಿದೆ. ಆದರೆ ಎಲ್ಲೂ ಕನ್ನಡ ನೆಟಿವಿಟಿಗೆ ಕಡಿಮೆ ಆಗದೆ ಕನ್ನಡ ಸಿನಿಮಾವೇ ತೆಲುಗಿಗೆ ಡಬ್ಬಾಗಿದೆ ಎಂದು ಹೇಳಬಹುದು. ಭಾಷೆ, ಲೊಕೇಶನ್, ಕಲಾವಿದರು ಎಲ್ಲ ಕನ್ನಡಮಯ. ಕನ್ನಡದ ಹುಡುಗರು ಆಂಧ್ರದಲ್ಲಿ ಕನ್ನಡ ಬಾವುಟವನ್ನು ಹಾರಿಸಿದ್ದಕ್ಕೆ ನಾವು ಧನ್ಯವಾದ ಹೇಳಲೇಬೇಕು. ನಾಯಕ ನಾಯಕಿ ಮುಂದೆ ಚಿತ್ರರಂಗದಲ್ಲಿ ಭರವಸೆ ಮೂಡಿಸುವ ಪ್ರತಿಭಾವಂತರು. ಚಿಕ್ಕಬಳ್ಳಾಪುರ ಗೌರಿಬಿದನೂರಿನ ಭಾಷೆ ಸಿನಿಮಾದ ಮುಖ್ಯ ಹೈಲೈಟ್. ಸಂಗೀತ, ಸಾಹಿತ್ಯ ಕಿವಿಗೆ ಇಂಪು, ಛಾಯಾಗ್ರಹಣ ಕಣ್ಣಿಗೆ ತಂಪು. ಕೊಟ್ಟ ಪಾತ್ರಗಳಿಗೆ ಎಲ್ಲ ನಟರು ನ್ಯಾಯ ಒದಗಿಸಿದ್ದಾರೆ. ಸಿನಿಮಾದಲ್ಲಿ ಹಲವಾರು ಗಂಭೀರ ದೃಶ್ಯಗಳು ಬಂದು ಹೋಗುತ್ತವೆ. ಆದರೆ ಪ್ರೇಕ್ಷಕನ ಮನಸ್ಸಿನಲ್ಲಿ ಉಳಿಯುವುದು ಚಿತ್ರದ ಕೊನೆಯ ದೃಶ್ಯ ಮಾತ್ರ. ಕ್ಲೈಮ್ಯಾಕ್ಸ್ ಸಿನಿಮಾದ ಮೊದಲಿನ ಎಲ್ಲ ದೃಶ್ಯಗಳನ್ನು ಮರೆಸಿಬಿಡುತ್ತದೆ. ಚಿತ್ರಕಥೆಯಲ್ಲಿ ಬದಲಾವಣೆ ಕಂಡುಕೊಂಡಿದ್ದರೆ ಒಂದು ಅದ್ಭುತ ಸಿನಿಮಾ ಆಗುತ್ತಿತ್ತು. ಚಿಕ್ಕ ಕಥೆಯನ್ನು ದೊಡ್ಡ ಸಿನಿಮಾ ಮಾಡಲಾಗಿದೆ. ಆದರೂ ನಿರ್ದೇಶಕರ ಈ ಪ್ರಯತ್ನವನ್ನು ನಾವು ಮೆಚ್ಚಲೇಬೇಕು. ನಟರು ತಮ್ಮ ಹೆಗಲಿಗೆ ಹೆಗಲು ಕೊಟ್ಟು ನಟನೆಯನ್ನು ಮಾಡಿದ್ದಾರೆ. ಎಲ್ಲೋ ನೋಡಿದ ದೃಶ್ಯಗಳು ಆಗಾಗ ನೆನಪಿಗೆ ಬರುತ್ತವೆ. ಹಳೆ ಕಥೆಯ ಹೊಸ ನಟರ ಸಿನಿಮಾ ಲವ್ ರೆಡ್ಡಿ. ನಮಸ್ಕಾರ.